6/7/2025 ಬಾಗೇಪಲ್ಲಿ ನಗರದಲ್ಲಿ ನಿವೃತ್ತ ಯೋಧರು, ಸಾರ್ವಜನಿಕರು, ಕನ್ನಡ ಪರ ಹೋರಾಟಗಾರರು ಸೇರಿ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ್ದ ಬಾಗೇಪಲ್ಲಿ ನಗರ ವಾಸಿಯಾಗಿದ್ದ ರಫೀವುಲ್ಲಾರವರ ಸ್ಮರಣಾರ್ಥ ಕಾರ್ಯಕ್ರಮ ಬಹಳ ಸಂತೋಷದಿಂದ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ BR ನರಸಿಂಹನಾಯ್ಡು, ಲಾಯರ್ ನಂಜುಂಡಪ್ಪ, ASI ನಾರಾಯಣಸ್ವಾಮಿ, ಪುರಸಭೆ ಉಪಾಧ್ಯಕ್ಷರಾದ ಸುಜಾತಮ್ಮ ನಾಯ್ಡು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಗಂಗುಲಪ್ಪ, ಬಾಗೇಪಲ್ಲಿ. ತಮ್ಮ ತನು ಮನ ಜನ ತ್ಯಾಗ ಮಾಡಿ ಇದನ್ನು ವಶಪಡಿಸ್ಕೊಳ್ತು. ಹಾಗೆ ಒಂದು ಸಂದೇಶ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಏನಂತ ಹೇಳಿದ್ರೆ, ಕುತಂತ್ರದಿಂದ ನಮ್ಮನ್ನು ನೀವು ಕೆಣಕಲಿಕ್ಕೆ ಬರಬೇಡಿ, ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ರು ಕೂಡ ಮೊನ್ನೆ ಆಪರೇಷನ್ ಸಿಂಧೂರ ಆಯಿತು. ಆವತ್ತು ಕೂಡ ಕಪಟದಿಂದ ನಮ್ಮ 26 ಜನ ಟೂರಿಸ್ಟ್ಗಳನ್ನ ಪ್ರವಾಸಿಗಳನ್ನ ಸಾಯಿಸಿಬಿಟ್ರು ಅವರು. ಅವತ್ತು ಕೂಡ ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದೀವಿ. ಪ್ರಪಂಚದಲ್ಲಿ ಇವತ್ತು ಬಲಿಷ್ಠ ದೇಶ ನಮ್ಮದು, 3ನೇ ಅತಿ ಎಕನಾಮಿಕ್ ಇದರಲ್ಲಿದ್ದೀವಿ. ಹಾಗೆ ಶಸ್ತ್ರಾಸ್ತ್ರದಲ್ಲೂ ಕೂಡ ನಾವು ಯಾರೂ ಕಮ್ಮಿ ಇಲ್ಲ ಅಂತೇಳಿ ಆಪರೇಷನ್ ಸಿಂಧೂರಲ್ಲಿ ತೋರಿಸಿದ್ದೀವಿ. ನಾವು ಮೊದಲು ಭಾರತ ದೇಶ ಗಡಿ ಪಾರಾಗಿ ಹೋಗಿ ಅವ್ರನ್ನ ಹೊಡಿತಾ ಇದ್ವಿ, ಇವಾಗ ಏನು ಪಾರು ಮಾಡಬೇಕಾಗಿಲ್ಲ, ಹಾಗೆ ಹೊಡಿತೀವಿ. ಸೊ ಅದಕ್ಕೋಸ್ಕರ ಯಾರೇ ಭಾರತವನ್ನು ಕೆಣಕ್ಲಿಕ್ಕೆ ಬಂದರೆ ಇದು ಒಂದು ಎಚ್ಚರಿಕೆ. ಈ ದಿವಸ ಎಲ್ಲ ಈ ವೀರ ಯೋಧರನ್ನ ನೆನೆಸ್ಕೊಳ್ತಾ ಮತ್ತೊಮ್ಮೆ ಭಾರತ ಮಾತೆಗೆ ಜಯ ಹೇಳೋಣ. ಬೋಲೋ ಭಾರತ್ ಮಾತಾಕ್ಕೆ ಜೈ ಹಿಂದ್. ಯುದ್ಧ ಬಂದ ಸಂದರ್ಭದಲ್ಲಿ, ಕಾರ್ಗಿಲ್ ಯುದ್ಧ ಬಂದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ, ಈ ಗಡಿನಾಡು ಬಾಗೇಪಲ್ಲಿಯ ಹೆಮ್ಮೆಯ ಪುತ್ರರಾದಂಥ ರಫೀವುಲ್ಲಾ ಅವರು ಯುದ್ಧದಲ್ಲಿ ಹೋರಾಡಿ ಯುದ್ಧದಿಂದ ಗೆದ್ದು ಬಂದಿದ್ದಾರೆ. ಅವರು ಆ ಒಂದು ವಿಪರೀತವಾದಂಥ ಸ್ನೋಫಾಲ್, ಐಸ್ ಇರ್ತದೆ, ಅಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಭಾಗವಹಿಸಿ ತಮ್ಮ 2 ಹೆಬ್ಬೆರಳುಗಳನ್ನು ಕಳ್ಕೊಳ್ತಾರೆ. ಅಂಥ ಒಂದು ಹೋರಾಟ ಮಾಡಿದ್ದಾರೆ. ಇವತ್ತು ನಮ್ಮ ದೇಶಕ್ಕೆ ಸೈನಿಕರೇ ಬಲ. ಇವತ್ತು ಈ ದೇಶ ಇರಬೇಕಾದ್ರೆ ಸೈನಿಕರು ಇರ್ತಾರೆ. ಸೈನಿಕರಿದ್ದರೆ ದೇಶ ಯಾವತ್ತೂ ಬೇರೆಯವರ ಪಾಲಾಗ್ತಾಯಿತ್ತು. ಹಿಂದೆ ಹೇಗೆ ರೀತಿ ಬ್ರಿಟಿಷರ ಪಾಲಾಗಿತ್ತೋ ಅದೇ ರೀತಿ ನಮಗೆ ಚೈನಾ, ಪಾಕಿಸ್ತಾನ, ಆಫ್ಘಾನಿಸ್ತಾನ ಇವೆಲ್ಲ ಥ್ರೆಟ್ ಇದೆ. ಇವತ್ತು ನಮ್ಮ ಸೈನಿಕರು ಇಲ್ಲಿದ್ದಾರೆ ಕಾರ್ಗಿಲ್ನಲ್ಲಿ ಭಾಗಿಸಿದ್ರು. ಅವ್ರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ರಫೀಕ್ ಅವರು ನಮಗೆ ಎಲ್ರಿಗೂ ಚಿರಪರಿಚಿತರು. ಏನೂ ಅವರಲ್ಲಿ ಇವತ್ತು ಏನಿಲ್ಲ, ಒಂದು ಮನೆ ಕೂಡ ಇಲ್ಲ. ನಾವು ಪುರಸಭೆಯಲ್ಲಿ ಮೊದಲಿನಿಂದ ಹೇಳ್ತಾ ಇದ್ದೀವಿ, ಅದು ಆಗ್ತಾ ಇಲ್ಲ. ಇವಾಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಎಲ್ಲ ರೆಡಿ ಮಾಡಿದ್ದೀವಿ, ಅದು ಕೆಲವೇ ದಿವಸಗಳಲ್ಲಿ DC ಅಪ್ರೂವಲ್ ಆಗಬೇಕು. ಆದ ತಕ್ಷಣ ಅದನ್ನು ಅವ್ರಿಗೆ, ಅವರ ಕುಟುಂಬದವರಿಗೆ ನಾವು ಅದನ್ನು ಅನುವು ಮಾಡಿಕೊಡ್ತೀವಿ ಕೊಡಲಿಕ್ಕೆ ಅಂತ ಹೇಳ್ತಾರೆ. ಇವತ್ತು ದೇಶದಲ್ಲಿ ಇಂಥ ಹೋರಾಟ ಅಂತ ಮಾಡುವಂಥ ಶಕ್ತಿಗಳಂದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಗ್ರೆಷನ್. ಇವತ್ತು ದೇಶವನ್ನು ಕಾಪಾಡುವಂಥ ಯೋಧರಾದರೆ, ಇನ್ನೊಂದು ದೇಶವನ್ನು ಕಾಪಾಡಲಿಕ್ಕೆ ಅಂದರೆ ಇಂಟರ್ನಲ್, ನಮ್ಮ ಒಳಗೆ ರಕ್ಷಣೆ ಮಾಡುವಂಥವ್ರು ಪೊಲೀಸರು. ಒಳ್ಳೆ ಪೊಲೀಸರು ಇದ್ದಾರೆ. ನಾವು ಯಾರೋ ಏನೋ ಮಾಡಿದ್ದಾರೆ ಅಂದರೆ ಅದಕ್ಕೆ ಅದನ್ನು ತಲೆ ಕೆಡಿಸ್ಕೋಬಾರ್ದು. ಇವತ್ತು ನಾವು ರಕ್ಷಣೆ ಇವತ್ತಿದ್ದೀವಿ, ಆರಾಮಾಗಿದ್ದೀವಿ ಅಂದರೆ ಸೈನಿಕರು ಮತ್ತು ಪೊಲೀಸ್ ವ್ಯವಸ್ಥೆಯಿಂದ. ಇದ್ದಿದ್ದರೆ ನಾವು ಎಲ್ಲೋ ಇವತ್ತು ಒಬ್ರಿಗೊಬ್ಬರು ಕಿತ್ತಾಡುವಂಥ ಸಮಯ ಬರ್ತಾಯಿತ್ತು, ಮೇಲೆ ಬೀಳುವಂಥ ಅಗ್ರೆಷನು ಆಗ್ತಾಯಿತ್ತು. ಈಗಾಗಲೇ ನಮ್ಮ ಹೇಳ್ದಂಗೆ ಪಾಕಿಸ್ತಾನ ಯಾವ ರೀತಿ ಕುತಂತ್ರ ಮಾಡ್ತು, ಆ ಕಾರ್ಗಿಲ್ ಯುದ್ಧದಲ್ಲಿ ನಾವು ಯಾವ ರೀತಿ ನಮ್ಮ ಜಾಗವನ್ನು ನಾವು ವಶಪಡ್ಕೊಳ್ಳಿಕ್ಕೆ ಏನು ಮಾಡಿದ್ವಿ ಅಂತ ವಿಚಾರಗಳನ್ನು ಹೇಳಿದ್ದಾರೆ. ನಿಮಗೂ ತಿಳಿದಿದೆ. ಯಾಕಂದರೆ ದೇಶಭಕ್ತಿ, ದೇಶಪ್ರೇಮ ನಾವೆಲ್ಲರೂ ಇವತ್ತು ಇರಬೇಕು. ಯಾಕಂದರೆ ನಮ್ಮ ಮಕ್ಕಳಲ್ಲಿ ಇವತ್ತು ಬರೀ ಬೇರೆ ಕಂಪ್ಯೂಟರೈಸೇಷನ್ ಇದರಲ್ಲೇ ಇದೆ. ಆ ಮಾರಲ್, ಆ ನೀತಿ ಬರಬೇಕು. ದೇಶ, ಸಮಾಜ ಎಲ್ಲರೂ ಇರಬೇಕು. ಇವತ್ತು ಬರೀ ನಮ್ಮದೇ ಸ್ವಾರ್ಥ ಆಗಬಾರ್ದು. ಇವತ್ತು ನಾವು ಕೆಲವಾರು ವಿಚಾರಗಳು ಮಾತಾಡ್ಬೋದು, ಆದರೂ ಒಂದು ಮಾತು ಹೇಳ್ತೀನಿ. ಇವತ್ತು ದೇಶದಲ್ಲಿ ಎಷ್ಟೋ ರಾಜಕೀಯ ಪಕ್ಷಗಳು ಏನು ಮಾಡ್ತಾಯಿದೆ, ಬರೀ ಒಬ್ಬರ ಮೇಲೆ ಒಬ್ಬರು ಆಪಾದನೆ ಮಾಡಿಕೊಂಡು ಬೆಳೀತಾ ಇದೆ. ಅಭಿವೃದ್ಧಿನಲ್ಲಿ ಇಲ್ಲ, ಒಬ್ಬರ ಮೇಲೆ ಒಬ್ಬರು ಆಪಾದನೆ, ಮತ್ತು ಲೂಟಿ ಮಾಡಬೇಕು ಅಂತ ಇವೆಲ್ಲ ಏನು, ಎಷ್ಟು ಆಸ್ತಿ ಮಾಡಬೇಕು, ಎಷ್ಟು ಗಳಿಸ್ಕೋಬೇಕು, ಇವೆಲ್ಲ ಏನೋ ತಲೆಯಲ್ಲಿ ಇಟ್ಟುಕೊಳ್ಳಿದೆ. ಇವತ್ತು ನನ್ನ ದೇಶ ಮುಖ್ಯ, ನನ್ನ ಧ್ವಜ ಮುಖ್ಯ, ನನ್ನ ಪ್ರಾಣವನ್ನು ಗುಂಡು ಹೊಡಿತಾ ಇದ್ರೂ ಎದೆ ಇಟ್ಟುಕೊಂಡು ಧ್ವಜ ಇಟ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಯಾರಂದರೆ ವೀರ ಯೋಧರು ಮಾತ್ರ.
ನಾವೆಲ್ಲ ಅವರಿಗೆ ಯಾವತ್ತೂ ನಾವು ಚಿರಋಣಿಲಿ ಈ ದೇಶವನ್ನು ಕಾಪಾಡಿದ್ದಾರೆ. ಮುಂದೆ ನಾವು ಸಹ ಅವರಿಗೆ ಏನೋ ಸ್ವಲ್ಪ ನಮ್ಮ ಇವಾಗ ಅಸೋಸಿಯೇಷನ್ ಇದೆ, ಅವ್ರನ್ನ ಗುರ್ತಿಸ್ಬೇಕು. ನಮ್ಮ ಸೈನಿಕರು ಯಾರೋ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗಲಿಲ್ಲ, ಎಷ್ಟು ಜನ ಇದ್ದಾರೆ ಅಂತ. ಬಾಗೇಪಲ್ಲಿನಲ್ಲಿ ಸುಮಾರು, ಕಾರ್ಗಿಲ್ನಲ್ಲಿ ಇದ್ದಾರೆ. ಅವರೆಲ್ಲ ಗುರ್ತಿಸೋಣ, ನಮ್ಮಲ್ಲಿಗೆ ಸಮಾಜದಲ್ಲಿ ಬರ್ಕೊಂಡು ಅವರಿಗೆ ಏನು ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಸವಲತ್ತು ಕೊಡೋ ಮುಖಾಂತರ ಮತ್ತು ಉತ್ತೇಜನ ಕೊಡೋ ಮುಖಾಂತರ. ಯಾಕಂದರೆ ಮುಂದೆ ಮಿಲಿಟ್ರಿಗೆ ಸೇರಬೇಕಾದ್ರೆ ಒಂದು ಉತ್ತೇಜನ ಇರಬೇಕು. ಈಗ ಮೊನ್ನೆ ತಾನೇ ಗೋರೆಂಟ್ಲದರ ಒಬ್ಬ ಹುಡುಗ ರಮೇಶ ಕೃಷ್ಣ ನಾಯ್ಕ ಎಷ್ಟು ಚಿಕ್ಕ ವಯಸ್ಸಿನ ಎಷ್ಟು ಹೋರಾಟ ಮಾಡಿದ, ಸುಮಾರು 20 ಜನನ ಶತ್ರುಗಳನ್ನು ಹೊಡೆದಿದ್ದಾನೆ. ಲಾಸ್ಟ್ನಲ್ಲಿ ಪಾಪ ಸ್ವಲ್ಪ ಒಂದು ಕ್ಷಣ ಇದು ಮಾಡಿದ್ದಕ್ಕೆ ಅವನಿಗೆ ಗುಂಡೇಟಿದೆ. ಇಷ್ಟು ಸ್ವಾರ್ಥದ ಬೇರೆ, ನಿಸ್ವಾರ್ಥ ದೇಶದ ಸ್ವಾರ್ಥ, ನಮ್ಮ ದೇಶ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು